Oh wait, I know a way actually. ಪರವಾಗಿಲ್ಲ ಸಾಕಾ Hey, ಬೇಡ 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 ಇಶಾನ್ ಬೇಡ. Oh wait, I know a way actually. ಒಂದು ನಿಮಿಷ ಮಕ್ಕಳು ನೋಡಿ ಇಲ್ಲೆಲ್ಲಾರ ಜಾಗ ಇದೆ ಅಷ್ಟು ನೀವು ಕೀಳ್ತೀರಾ ಕಾಫಿನ? ಕಾಫಿ ಹಣ್ಣನ್ನು ಪಿಕ್ ಮಾಡುವಾಗ ಹಾಂ ಒಟ್ಟಲ್ಲಿ ಕಾಫಿ ಹಣ್ಣು ಕೊಯ್ತಾರೆ. ಹಾಂ ಕೊಯ್ದುಬಿಟ್ಟು ಒಂದು ಚೀಲಕ್ಕೆ ತುಂಬ್ಕೊಂಡು ಬರ್ತೀವಿ. ಹಾಂ ತುಂಬ್ಕೊಂಡು ಬಂದ ನಂತರ ಕಾಫಿ ಬಲ್ಪಿಂಗ್ ಹೋಗ್ತೀವಿ. ಹಾಂ ಅಲ್ಲೊಂದು ಟ್ಯಾಂಕ್ ಇರುತ್ತೆ. ಹಾಂ ಟ್ಯಾಂಕ್ ತುಂಬ ನೀರಿರುತ್ತೆ. ಹಾಂ ಆ ಟ್ಯಾಂಕ್ಗೆ ಸುರಿತೀವಿ. ಹಾಂ ಸುರಿದ್ರೆ ಸುರಿಯುವಾಗ ಹಾಂ ಯಾವ್ಯಾವ್ದು ವೆಯ್ಟ್ಲೆಸ್ ಇದೆ, ವೆಯ್ಟ್ ಕಡಿಮೆ ಇದೆ, ಹಾಂ ಅದು ಫ್ಲೋಟ್ ಆಗುತ್ತೆ. ಫ್ಲೋಟ್ ಆಯ್ತದೆ. ಆ ಫ್ಲೋಟ್ ಆಗಿದೆ ಅದು. ಹಾಂ ಅದು ಯಾವ್ಯಾವ್ದು ವೆಯ್ಟ್ ಇದೆ, ಒಳ್ಳೆ ಸೀಡ್ಸ್ ಇದೆ, ಹಾಂ ಕೆಳಗಡೆ ಮುಳ್ಕೊಳ್ಳುತ್ತೆ. ಹಾಂ ಮುಳುಗ್ಬಿಟ್ಟು ಅದು ಕಾಫಿ ಈ ಥರ ಸೀಡ್ ಆಗಬೇಕು. ಹಾಂ ಹಾಂ ಪುನಃ ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತೊಂದು ಲೇಯರ್ ಇದೆ. ಹಾಂ ಅದನ್ನ ಲೇಯರ್ನ ಮತ್ತೊಂದು ಹಲ್ಲರಿಗೆ ಕೊಟ್ಬಿಟ್ಟು ಆ ಮೇಲ್ಗಡೆ ಇರೋ ಸಿಪ್ಪೆನ ತೆಗಿಬೇಕು. ಹಾಂ ಸಿಪ್ಪೆ ತೆಗೆದ್ರೆ ಡೈರೆಕ್ಟಾಗಿ ಮತ್ತೆ ನಾವು ಕಾಫಿ ಇದನ್ನು ರೋಸ್ಟಿಂಗ್ ಕೊಟ್ಬಿಟ್ಟು ಹಾಂ ಯೂಸ್ ಮಾಡೋಕ್ಕೆ. ಕಾಫಿನೇ ಇಷ್ಟ ಹಾಕಿದ್ರೆ ಜಾಗ ಜಾಸ್ತಿ ಬೇಕು, ಒಣಗಾಕಾದ್ರೂ ಬೇಕು. ಈ ಥರ ವೆದರ್ ಚೆನ್ನಾಗಿದ್ರೆ ಒಂದು ಹಾಂ ಏನು ಪ್ರಾಬ್ಲಮ್ ಆಗಲ್ಲ. ಹ್ಞೂ ಮತ್ತು ಈ ಸೈಕ್ಲೋನ್ ಹಾಕೊಂಡ್ಬಿಟ್ಟು ಕ್ಲೌಡಿ ಇದ್ದರೆ ಮತ್ತು ಆವಾಗ ಡ್ರಿಜ್ಲಿಂಗ್ ಬರ್ತಾ ಇದ್ದರೆ ಹಾಂ ಭಾಳ ನ್ಯೂಸೆನ್ಸ್. ಹಾಂ ಅಪ್ಡೇಟ್ ಆಗುತ್ತೆ. ಅದನ್ನು ಪುನಃ ಹೇಗೆ ಕುಡಿಯೋ ಮಾಡಬೇಕು ಮಾಡಬೇಕು, ಪುನಃ ಅದು ವೆಟ್ ಆಗುತ್ತೆ. ಹಾಂ ಮತ್ತು ಪುನಃ ಕ್ವಾಲಿಟಿ ಹೊರಟೋಗುತ್ತೆ, ಹಾಂ ಕಲರ್ ಫೇಡ್ ಆಗುತ್ತೆ. ಹಾಂ ಕಲರ್ ಫೇಡ್ ಆದರೂ ಅವ್ರೇನು ರೇಟ್ಸ್ ಏನು ಕಮ್ಮಿ ಮಾಡಲ್ಲ, ಹಾಂ ಒಟ್ಟಲ್ಲಿ ಕ್ವಾಲಿಟಿ ಚೆನ್ನಾಗಿರಲ್ಲ. ಹಾಂ ಮೇಲ್ಗಡೆ ಸಿಪ್ಪೆ ಎಲ್ಲ ಒಂಥರ ಬ್ರೌನಿಸ್ ಬಂದ್ಬಿಡುತ್ತೆ, ಹಾಂ ಕಲರ್ ಚೆನ್ನಾಗಿರಲ್ಲ, ಹಾಂ ಮತ್ತು ಕ್ವಾಲಿಟಿನೂ ಸ್ವಲ್ಪ ಹಾಳಾಗುತ್ತೆ. ಹಾಂ ಮತ್ತು ಅವ್ರು ಕ್ವಾಲಿಟಿನಲ್ಲಿ ಏನು ಡಿಫ್ರೆನ್ಸಿಯೇಟ್ ಮಾಡಿ ಏನು ಇದು ರೇಟ್ ಫಿಕ್ಸ್ ಮಾಡಲ್ಲ, ಹ್ಞೂ ಕಾಮನ್ ಆಗಿ ಅದೇ ರೇಟ್ ಕೊಡ್ತಾರೆ. ಅಂಕಲ್ ಇದು ಕಾಫಿ ಪಲ್ಪ್ ಮಾಡುವಾಗ ಹಾಂ ಇದು ಫ್ಲೋಟ್ಸು, ಈ ವೆಯ್ಟ್ ಕಮ್ಮಿ ಇರುತ್ತಲ್ಲ ಹಾಂ ಫ್ಲೋಟ್ ಆಗುತ್ತೆ. ಹಾಂ ಹೊರಗಡೆ ಬೀನ್ಸ್ ಇರುತ್ತೆ, ಹಾಂ ವೆಯ್ಟ್ ಕಮ್ಮಿ ಇರುತ್ತೆ ಅದು. ಹಾಂ ಯಾಕೆಂದರೆ ಅಲ್ಲಿ ನೀರಿನಲ್ಲಿ ಹಾಂ ಮುಳುಗಲ್ಲ, ಇದು ಹಾಂ ಮುಳುಗಲ್ಲ, ಹಾಂ ಫ್ಲೋಟ್ ಆಗ್ತಾ ಇರುತ್ತೆ. ಹಾಂ ಅದಕ್ಕೆ ಅದನ್ನು ಸಪ್ರೇಟ್ ತಂದುಬಿಟ್ಟು ಅದನ್ನು ಸಪ್ರೇಟಾಗಿ ಡ್ರೈ ಮಾಡೋದು. ಸಪ್ರೇಟಾಗಿ ಡ್ರೈ ಮಾಡಿ ಮತ್ತು ಪುನಃ ಅದನ್ನು ಸೆಲ್ಲಿಂಗ್ ಕಳಿಸ್ತೀವಿ. ಇದು ಒಂದು ಸ್ವಲ್ಪ ಲೋ ಕ್ವಾಲಿಟಿ ಥರ ಏನು? ಇದು ಸ್ವಲ್ಪ ರೇಟ್ಸ್ ಕಡಿಮೆ ಇರುತ್ತೆ, ರೇಟ್ಸ್ ಕಮ್ಮಿ ಇರುತ್ತೆ. ಚೆನ್ನಾಗಿರೋ ಕಾಫಿ ಬೀಜ ಅಂದರೆ ಹೆಂಗಿರುತ್ತೆ? ಅದೇನೆ. ಹಾಂ ಹಾಂ ಆ ರೈಪ್ ಆಗದೆ ಇರೋದನ್ನ ಕುಯ್ಯೋವಾಗ ಹಾಂ ಅದನ್ನು ಮಿಕ್ಸ್ ಮಾಡೇ ಕೊಡ್ತೀವಿ. ಹಾಂ ಹಾಂ ಪುನಃ ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತೊಂದು ಲೇಯರ್ ಇದೆ. ಹಾಂ ಅದನ್ನ ಲೇಯರ್ನ ಮತ್ತೊಂದು ಹಲ್ಲರಿಗೆ ಕೊಟ್ಬಿಟ್ಟು ಆ ಮೇಲ್ಗಡೆ ಇರೋ ಸಿಪ್ಪೆನ ತೆಗಿಬೇಕು. ಹಾಂ ಸಿಪ್ಪೆ ತೆಗೆದ್ರೆ ಡೈರೆಕ್ಟಾಗಿ ಮತ್ತೆ ನಾವು ಕಾಫಿ ಇದನ್ನು ರೋಸ್ಟಿಂಗ್ ಕೊಟ್ಬಿಟ್ಟು ಹಾಂ ಯೂಸ್ ಮಾಡೋಕ್ಕೆ. ಸಾಯಂಕಾಲ ಹೋಗೋಣ. ಸಾಯಂಕಾಲ ಹಾಂ ಒಂದು